ಅಮೆರಿಕ ಈವರೆಗೂ ಕಂಡು ಕೇಳಿರದಂತಹ ಅಗ್ನಿ ಅವಘಡಕ್ಕೆ ತುತ್ತಾಗಿದೆ. ಲಾಸ್ ಏಂಜಲೀಸ್ ಮತ್ತು ದಕ್ಷಿಣ ಕ್ಯಾಲಿಫೋರ್ನಿಯಾದ ಭಾಗದಲ್ಲಿ ಕಳೆದ 4 ದಿನದಿಂದ ಕಾಡ್ಗಿಚ್ಚು ಹತ್ತಲೇ ಇದ್ದು ಈವರೆಗೂ 11 ಜೀವಗಳನ್ನು ಬಲಿ ಪಡ್ಕೊಂಡಿದೆ. ಇನ್ನು ಲಾಸ್ ಏಂಜಲೀಸ್ ರಾಜ್ಯವೊಂದರಲ್ಲೇ 12,000ಕ್ಕೂ ಅಧಿಕ ಕಟ್ಟಡಗಳು ಭಸ್ಮವಾಗಿದ್ದು 13 ಲಕ್ಷ ಕೋಟಿಯಷ್ಟು ಹಾನಿಯಾಗಿದೆಯಂತೆ. ಹೌದು, ಲಾಸ್ ಏಂಜಲೀಸ್ ರಾಜ್ಯದಲ್ಲಿ 38,000 ಎಕರೆಗಳಿಗೂ ಅಧಿಕ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹರಡಿದ್ದು ಈ ಕಾಡ್ಗಿಚ್ಚನ್ನ ನಂದಿಸುವಂತಹ ಸಲುವಾಗಿ ಅಗ್ನಿಶಮನ ಹರಸಾಹಸ ಪಡ್ತಾ ಇದೆ. ಇನ್ನು ಈ ಪ್ರದೇಶದಲ್ಲಿ ಕಳೆದ 2 ದಶಕಗಳಿಂದ ಮಳೆಯ ಅಭಾವವಿತ್ತು. ಇದರಿಂದಾಗಿ ಗಿಡಮರಗಳು ಒಣಗಿ ಹೋಗಿದ್ವಂತೆ. ಹೀಗಾಗಿ ಗಿಡಮರಗಳು ಒಣಗಿದ್ರಿಂದ ಬೆಂಕಿ ಹೊತ್ತಿಕೊಂಡು ಗಾಳಿಯಿಂದ ಹರಡ್ತಾ ಇದೆ ಎನ್ನಲಾಗ್ತಾ ಇದೆ. ಮತ್ತೊಂದೆಡೆ ಕಾಡ್ಗಿಚ್ಚು ನಂದಿಸಲು ಅಗತ್ಯ ನೀರು ಕೂಡ ಲಭ್ಯವಾಗಿಲ್ವಂತೆ. ಸದ್ಯ ಕಾಡ್ಗಿಚ್ಚನ್ನ ನಂದಿಸಲು ಅಗ್ನಿಶಾಮಕ ದಳದ ಹೆಲಿಕಾಪ್ಟರ್ಗಳು ಶ್ರಮಿಸ್ತಾ ಇದ್ದು ನೀರು ಲಭ್ಯವಿರತಕ್ಕಂತಹ ಕಡೆಗಳೆಲ್ಲ ಹೋಗಿ ನೀರನ್ನ ತುಂಬಿಕೊಂಡು ಬಂದು ಎತ್ತರದಿಂದ ನೀರು ಸುರಿದು ಬೆಂಕಿ ನಂದಿಸುವಂತಹ ಪ್ರಯತ್ನ ಮಾಡ್ತಾ ಇವೆ. ಆದ್ರೆ ವ್ಯಾಪಕ ಪ್ರಮಾಣದ ಬೆಂಕಿ ಹಾಗೂ ಬಿರುಗಾಳಿ ಇರತಕ್ಕಂತಹ ಕಾರಣ ಸಿಕ್ಕ ಕಡೆಯೆಲ್ಲ ಬೆಂಕಿ ಹರಡ್ತಾ ಇದ್ದು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಬೆಂಕಿ ನಂದಿಸೋದೇ ಕಷ್ಟಕರವಾಗಿ ಹೋಗಿದ್ಯಂತೆ. ಸದ್ಯ 7,500 ಅಗ್ನಿಶಾಮಕ ದಳ, 1,162 ಅಗ್ನಿಶಾಮಕ ವಾಹನ, 23 ನೀರು ಸರಬರಾಜುದಾರರು, 32 ಹೆಲಿಕಾಪ್ಟರ್, 53 ಬುಲ್ಡೋಸರ್ಗಳು ಬಂದರೂ ಅಗ್ನಿಯನ್ನ ನಂದಿಸಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ಯಂತೆ.